ಸಂಜೆ ಆಕಾಶದ ಕೆಂಪು ನೆರಳಿನಲ್ಲಿ ಹಡಗು ಸಂಜೀವಿನಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಸಾಗುತ್ತಿತ್ತು. ಹಡಗಿನ ಮೇಲೆ ವಿಜ್ಞಾನಿಗಳು, ಸಮುದ್ರ ತಜ್ಞರು ಹಾಗೂ ಕೆಲ ಪ್ರಯಾಣಿಕರು ಇದ್ದರು, ಒಂದು ವಿಶೇಷ ಗವೇಷಣಾ ಪ್ರವಾಸಕ್ಕಾಗಿ. ದಿನಗಳ ಹಿಂದೆ ಸಮುದ್ರದ ಈ ಭಾಗದಲ್ಲಿ ಅಪ್ರತ್ಯಕ್ಷ ಗಾಳಿಚುಕ್ಕಿ ಅಳವಡಿಕೆಗಳು ಕೆಲವು ಅಸಾಮಾನ್ಯ ಧ್ವನಿಗಳನ್ನು ದಾಖಲಿಸಿದ್ದವು. ಅದನ್ನು ಪರಿಶೀಲಿಸಲು ಈ ಪ್ರಯಾಣ. ಅಲ್ಲಿಗೆ ಸಾಯಂಕಾಲ 6:40 ಸಮುದ್ರದಲ್ಲಿ ಬಿರುಕು ಬಿದ್ದು ಹೋಯಿತೆ ಎನಿಸಿತು. ಅಪರೂಪದ ಶಾಂತಿಯ ನಡುವಲ್ಲೇ ಸಮುದ್ರದ ನೀರು ಉಬ್ಬಿ ಏಳತೊಡಗಿತು. ಮೊದಲಿಗೆ ಎಲ್ಲರೂ ಭಯದಿಂದ ಕುಣಿಕೆಯಿಂದ ತಲೆ ಎತ್ತಿ ನೋಡಿದರು. ನೀರಿನಲ್ಲಿ ಏನೋ ವಿಚಿತ್ರ ಚಲನೆ, ಜ್ವಲಂತ ಹಳೆಯ ನಾಣ್ಯದಂಥ ಕೆಂಪು ಕಣ್ಣುಗಳು. ನಂತರ ಶರಣಾಗಿ ಆಕಸ್ಮಿಕವಾಗಿ ಒಂದು ಭೀಕರ ಜೀವಿ ಹೊರಬಂತು. ಅದರ ತಲೆ ಒಂದು ಬೃಹತ್ ಹಂಸದ ಹಾಗೆ, ಅದರ ಶರೀರವು ಕಪ್ಪು ಮುಸುಕಿನ ಚರ್ಮದಿಂದ ಕೂಡಿದ ಆಗ್ರಹಣೀಯ ಉದ್ದವಾದ ಕೈಗಳು. ಎಲೆಕ್ಟ್ರಿಕ್ ನೀಲಿಗಿರಿಯಂತೆ ಮಿಂಚುವ ಜೀವಿಯ ಪಕ್ಕಗಳಿಂದ ನೀರು ಧುಮ್ಮಕ್ಕಿ ಉಬ್ಬುತ್ತಿದ್ದವು. ಅದು ಉಬ್ಬಿದಾಗ ಹಡಗಿನಷ್ಟು ಎತ್ತರವಿತ್ತು. ಹಡಗಿನವರ ಕಣ್ಣುಗಳಲ್ಲಿ ಸಣ್ಣತನ, ಆಜ್ಞೆ ಮಿಶ್ರಿತ ತೀವ್ರ ಕುತೂಹಲ. ವಿಜ್ಞಾನಿ ಡಾಕ್ಟರ್ ಮಾಧವಿ ಫೀಲ್ಡರ್ ಕ್ಯಾಂಪರ್ನಿಂದ ದೂರದೂರಿಗೆ ಫೋಟೋ ತೆಗೆದು ಕಳಿಸುತ್ತಿದ್ದರು. ಕೆಲವರು ಬೆಚ್ಚಿಬಿದ್ದು, ಇನ್ನೊಂದಿಷ್ಟು ಜನ ಹಠಾಟ್ ಮೊಬೈಲ್ ಹಿಡಿದು ನಕ್ಕು ಹಾಕುತ್ತಿದ್ದರೆ, ಮಕ್ಕಳೊಬ್ಬ ಇಬ್ಬರು ಕುತೂಹಲದಿಂದ ಮುಂದೆ ಓಡುತ್ತಿದ್ದರು. ಅದೊಂದು ಕ್ಷಣ. ಜೀವಿಯ ಕಣ್ಣು ಹಡಗಿನತ್ತ ತಿರುಗಿದವು. ಅದೆಷ್ಟು ಕಾಲ ಅಡಗಿತ್ತು ಈ ಜೀವಿ? ಯಾವ ಯುಗದದು? ಏಕೆ ಈಗ ಹೊರಬಂದಿತು? ಆ ಕಣ್ಣುಗಳಲ್ಲಿ ಕ್ರೂರತೆ ಇರಲಿಲ್ಲ, ಕೇವಲ ಒಂದು ಆಳವಾದ ದೃಷ್ಟಿ. ಆಗ ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ: ಅದು ನಾವು ನೋಡುತ್ತಿರುವ ಜೀವಿಯನ್ನ, ಅಥವಾ ಅದು ನಮ್ಮನ್ನ? 3 ಕ್ಷಣ, 4, ಮತ್ತು ಜೀವಿ ನಿಧಾನವಾಗಿ ಹಿಂದೆ ಸರಿದು ಸಮುದ್ರದ ಅಗಾಧತ ಮರೆಯಾಗಿತ್ತು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಸ್ಥಿತಿ: ಬೆರಗು, ಶಬ್ದವಿಲ್ಲದ ಆಶ್ಚರ್ಯ, ನಿಶ್ಚಲ ಕುತೂಹಲ.